ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೋ ವಿಶ್ವ, ಯಾಕೇನು ಮಾತಾಡ್ತಿಲ್ಲ? ನೀನ್ ಇವಾಗ ಮಾತಾಡ್ಲಿಲ್ಲ ಅಂದ್ರೆ ಇನ್ 1 ನಿಮಿಷ ನಿನ್ ಕಣ್ಮುಂದೆ ನಾನಿರಲ್ಲ. ನೀನೇ ಜಾನು. ನಂಗೆ ಗೊತ್ತು. ನಿನಗೆ ಗೊತ್ತು? ನೀನ್ ನನ್ನ ಬೆಸ್ಟ್ ಫ್ರೆಂಡ್. ನೀನ್ ಏನು ಅಂತ ನನಗೆ ಗೊತ್ತಿಲ್ವಾ? ಯಾರ ಕೈಲೂ ಹೇಳ್ಕೊಳಕ್ ಆಗದೆ ಇರೋದನ್ನ ನೀನ್ ಡೈರಿಲಿ ಬರ್ದಿರ್ತೀಯ ಅಂತ ನನಗೆ ಗೊತ್ತು. ಇವತ್ತು ಆ ಡೈರಿನ ನಾನು ನೋಡಿದೆ. ಹೇಳು, ಯಾಕೆ ನಿನಗೆ ನನ್ನ ಮೇಲೆ ಆ ಥರ ಭಾವನೆ ಬಂತು? ನನ್ನನ್ನು ಪ್ರೀತಿ ಮಾಡ್ಬೋದು ಅಂತ ಹೇಗೆ ನೀನು ಅನ್ಕೊಂಡೆ? ಹೇಳೋ ವಿಶ್ವ. ಯಾಕೇನು ಮಾತಾಡ್ತಾ ಇಲ್ಲ? ನೋಡು, ಆ ಥರ ಭಾವನೆ ಬರೋ ಥರ ನಾನೇನಾದ್ರೂ ನಡ್ಕೊಂಡಿದ್ದೀನ ನಿನ್ ಜೊತೆ? ಹೇಳು, ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ದೀನಾ? ಇಲ್ಲ ಜಾನು, ಇಲ್ಲ. ಅದೆಲ್ಲ ಗೊತ್ತಿಲ್ಲದೆ ಆಗಿದ್ದು. ಒಳ್ಳೆ ಮನಸ್ಸಿರೋ ಹುಡುಗಿ ನನ್ನ ಜೀವನಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಪ್ರೀತಿ ಅಂದ್ರೇ ಹಾಗೆ ಅಲ್ವಾ? ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗಲ್ಲ. ನನ್ನ ಪ್ರೀತಿನ ತುಂಬ ಸಲ ಹೇಳ್ಕೊಳಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಹೇಳ್ಕೊಳ್ಳೋ ಧೈರ್ಯ ಬರಲಿಲ್ಲ. ಒಳ್ಳೇದಾಯ್ತು, ಅದೊಂದೇ ಒಳ್ಳೆ ಕೆಲಸ ಮಾಡಿದ್ ನೀನು. ನೋಡು, ನಿನಗೆ ನನ್ನ ಮೇಲೆ ಆ ಥರ ಭಾವನೆ ಇದೆ ಅಂತ ಗೊತ್ತಾದ್ಮೇಲೂ ನಾನಿಲ್ಲಿರೋದು ಸರಿ ಇಲ್ಲ. ನಾನಿಂದ ಹೊರಡ್ತೀನಿ. ಜಾನು, ಪ್ಲೀಸ್ ಜಾನು, ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನನ್ನ ಮೇಲೆ ಪ್ರೀತಿ ಇದ್ದಿದ್ದು ನಿಜ, ಆದರೆ ಈಗಿಲ್ಲ. ನೀನು ಯಾವಾಗ ಜಯಂತ್ ಅವ್ರನ್ನ ಮದುವೆ ಆದೋ ಆವಾಗಲೇ ಆ ಪ್ರೀತಿನ ಮರ್ತ್ಬಿಟ್ಟೆ. ಇವಾಗ ನನ್ನ ಮನಸ್ಸಲ್ಲಿರೋದು ಒಂದೇ, ನೀನೆಲ್ಲ ಇದ್ರೂ ಚೆನ್ನಾಗಿರ್ಬೇಕು ಅಷ್ಟೇ. ಈಗ ನಾನು ಚೆನ್ನಾಗಿರೋದಲ್ಲ ಮುಖ್ಯ, ನೀನು ಚೆನ್ನಾಗಿರೋದು ಮುಖ್ಯ ವಿಶ್ವ. ಅಪ್ಪ ತನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನಿಲ್ಲಿದ್ರೆ ನಿಮ್ಮಿಬ್ರು ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ನನ್ನಿಂದ ಅದನ್ನು ಸಹಿಸೋಕ್ಕಾಗಲ್ಲ. ನಾನು ಇಲ್ಲಿಂದ ಹೋಗಬೇಕು. ಪ್ಲೀಸ್ ಜಾನು, ನೀನಿಲ್ಲಿರೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಹೆಚ್ಚಾಗಿ ನನ್ನ ಮನಸ್ಸಲ್ಲಿ ಆ ಥರ ಯಾವ ಭಾವನೆನೂ ಇಲ್ಲ. ಅಂದಮೇಲೆ ಹೋಗೋ ಮಾತು ಯಾಕೆ ಆಡ್ತಿದ್ಯಾ? ಸರಿ, ಪ್ರೀತಿ ವಿಷಯನ ಇಲ್ಲಿಗೆ ಬಿಡು, ಅದು ಮುಗ್ದೋದ ಕತೆ. ಆದರೆ ಎಲ್ರಿಂದ ಇವಾಗ ಯಾಕೆ ನೀನು ದೂರ ಇದೆಯಾ? ಮೊದಲು ಅದನ್ನು ಹೇಳು. ಏನಾದರೂ ಸಮಸ್ಯೆ ಇದ್ರೆ ಬಗೆಹರಿಸೋಣ. ಲಕ್ಷ್ಮೀ ನಿವಾಸ